ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ GK ಪರಿಣಿತಿ. ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಕೆಳಗಿನ ಯಾವುದು ಭಾರತ ಸಂವಿಧಾನದ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ? ಆಪ್ಷನ್ಸ್: ಸಮಾನತೆಯ ಹಕ್ಕು, ಶಿಕ್ಷಣದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಆಸ್ತಿಯ ಹಕ್ಕು. ಕರೆಕ್ಟ್ ಆನ್ಸರ್ ಆಸ್ತಿಯ ಹಕ್ಕು. ಸಂವಿಧಾನದ ಎಷ್ಟನೇ ಅನುಚ್ಛೇದವು ರಾಜ್ಯಪಾಲರ ಹುದ್ದೆಯನ್ನು ಒದಗಿಸಿದೆ? ಆಪ್ಷನ್ಸ್: 173ನೇ ಅನುಚ್ಛೇದ, 273ನೇ ಅನುಚ್ಛೇದ, 73ನೇ ಅನುಚ್ಛೇದ, 153ನೇ ಅನುಚ್ಛೇದ. ಕರೆಕ್ಟ್ ಆನ್ಸರ್ 153ನೇ ಅನುಚ್ಛೇದ. ಕಚೇರಿಗಳಲ್ಲಿ ಅಧಿಕೃತ ಭಾಷೆಯಾಗಿ ಆಂಗ್ಲ ಭಾಷೆಯನ್ನು ಬಳಸಿಕೊಳ್ಳಲು ಸಂವಿಧಾನದ ಪ್ರಾರಂಭದಲ್ಲಿ ನೀಡಿದ ಅನುಮತಿಯನ್ನು ಬಳಿಕ ಇದರ ಮೂಲಕ 15 ವರ್ಷಗಳವರೆಗೆ ವಿಸ್ತರಿಸಲಾಯಿತು. ಆಪ್ಷನ್ಸ್: ಸಂವಿಧಾನಿಕ ತಿದ್ದುಪಡಿ, ಸಂಸತ್ತು ಮಾಡಿದ ಶಾಸನ, ಸರಕಾರಿ ಆದೇಶ, ರಾಷ್ಟ್ರಪತಿಯವರ ಆದೇಶ. ಕರೆಕ್ಟ್ ಆನ್ಸರ್ ಸಂಸತ್ತು ಮಾಡಿದ ಶಾಸನ. ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಭಾರತವು ಯಾವ ದೇಶದಿಂದ ಎರವಲು ಪಡೆಯಿತು? ಆಪ್ಷನ್ಸ್: ಅಮೆರಿಕ ಸಂಯುಕ್ತ ಸಂಸ್ಥಾನ, ಜರ್ಮನಿ, ಐರ್ಲೆಂಡ್, USSR. ಕರೆಕ್ಟ್ ಆನ್ಸರ್ USSR. ಭಾರತ ಸಂವಿಧಾನದ ಯಾವ ಅನುಚ್ಛೇದವು ವಿತ್ತ ಆಯೋಗವನ್ನು ಸ್ಥಾಪಿಸಿತು? ಆಪ್ಷನ್ಸ್: 281ನೇ ಅನುಚ್ಛೇದ, 279ನೇ ಅನುಚ್ಛೇದ, 282ನೇ ಅನುಚ್ಛೇದ, 280ನೇ ಅನುಚ್ಛೇದ. ಕರೆಕ್ಟ್ ಆನ್ಸರ್ 280ನೇ ಅನುಚ್ಛೇದ. ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ 21A ವಿಧಿಯನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿತು? ಆಪ್ಷನ್ಸ್: 86ನೇ ತಿದ್ದುಪಡಿ, 84ನೇ ತಿದ್ದುಪಡಿ, 88ನೇ ತಿದ್ದುಪಡಿ, 87ನೇ ತಿದ್ದುಪಡಿ. ಕರೆಕ್ಟ್ ಆನ್ಸರ್ 86ನೇ ತಿದ್ದುಪಡಿ. ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿತು? ಆಪ್ಷನ್ಸ್: 1977ರ 43ನೇ ತಿದ್ದುಪಡಿ ಕಾಯ್ದೆ, 1976ರ 42ನೇ ತಿದ್ದುಪಡಿ ಕಾಯ್ದೆ, 1978ರ 44ನೇ ತಿದ್ದುಪಡಿ ಕಾಯ್ದೆ, 1963ರ 15ನೇ ತಿದ್ದುಪಡಿ ಕಾಯ್ದೆ. ಕರೆಕ್ಟ್ ಆನ್ಸರ್ 1976ರ 42ನೇ ತಿದ್ದುಪಡಿ ಕಾಯ್ದೆ. ಸಂವಿಧಾನದ ಎಷ್ಟನೇ ಅನುಚ್ಛೇದವು ಭಾರತದ ರಾಷ್ಟ್ರಪತಿಯವರಿಗೆ ಕೆಲವು ರಕ್ಷಣೆ ಮತ್ತು ವಿನಾಯಿತಿಗಳನ್ನು ಖಾತರಿಪಡಿಸುತ್ತದೆ? ಆಪ್ಷನ್ಸ್: 363ನೇ ಅನುಚ್ಛೇದ, 361ನೇ ಅನುಚ್ಛೇದ, 360ನೇ ಅನುಚ್ಛೇದ, 359ನೇ ಅನುಚ್ಛೇದ. ಕರೆಕ್ಟ್ ಆನ್ಸರ್ 361ನೇ ಅನುಚ್ಛೇದ. ಭಾರತದ ರಾಷ್ಟ್ರಪತಿಯವರಿಗೆ ಭಾರತದ ಸಂವಿಧಾನದ ಎಷ್ಟನೇ ಅನುಚ್ಛೇದವು ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುವ ಅಧಿಕಾರ ನೀಡುತ್ತದೆ? ಆಪ್ಷನ್ಸ್: 74ನೇ ಅನುಚ್ಛೇದ, 76ನೇ ಅನುಚ್ಛೇದ, 77ನೇ ಅನುಚ್ಛೇದ, 368ನೇ ಅನುಚ್ಛೇದ. ಕರೆಕ್ಟ್ ಆನ್ಸರ್ 76ನೇ ಅನುಚ್ಛೇದ. ಭಾರತದ 22ನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರು? ಆಪ್ಷನ್ಸ್: ರೀತು ರಾಜು ಅವಸ್ಥಿ, ಬಲ್ಬೀರ್ ಸಿಂಗ್ ಚೌಹಾಣ್, ಅಜಿತ್ ಪ್ರಕಾಶ್ ಶಾ, AS ಆನಂದ್. ಕರೆಕ್ಟ್ ಆನ್ಸರ್ ರೀತು ರಾಜ್ ಅವಸ್ಥಿ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿರುವುದು? ಆಪ್ಷನ್ಸ್: 36ರಿಂದ 51ರ ತನಕದ ಅನುಚ್ಛೇದಗಳು, 13ರಿಂದ 36ರ ತನಕದ ಅನುಚ್ಛೇದಗಳು, 12ರಿಂದ 35ರ ತನಕದ ಅನುಚ್ಛೇದಗಳು, 14ರಿಂದ 35ರ ತನಕದ ಅನುಚ್ಛೇದಗಳು. ಕರೆಕ್ಟ್ ಆನ್ಸರ್ 12ರಿಂದ 35ರ ತನಕದ ಅನುಚ್ಛೇದಗಳು. ಕೆಳಗಿನ ಯಾವ ವಿಧದ ಧಾರ್ಮಿಕ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆಯನ್ನು ಒಳಗೊಂಡಿದೆ? ಆಪ್ಷನ್ಸ್: ಧಾರ್ಮಿಕ ಹಕ್ಕು, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು,
ಶೋಷಣೆಯ ವಿರುದ್ಧದ ಹಕ್ಕು. ಕರೆಕ್ಟ್ ಆನ್ಸರ್ ಸಮಾನತೆಯ ಹಕ್ಕು. ಸಂವಿಧಾನದ 19(1)D ವಿಧಿಯು ಖಾತರಿಪಡಿಸಿದ ಸ್ವಾತಂತ್ರ್ಯವು ಆಪ್ಷನ್ಸ್: ಸಂಘ ಸಂಸ್ಥೆ ರಚಿಸಿಕೊಳ್ಳುವ ಸ್ವಾತಂತ್ರ್ಯ, ದೇಶದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಾದರೂ ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ವ್ಯಾಪಾರ ಕೈಗೊಳ್ಳುವ ಸ್ವಾತಂತ್ರ್ಯ. ಕರೆಕ್ಟ್ ಆನ್ಸರ್ ದೇಶದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.